ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಬಹುದೊಡ್ಡ ಗಂಭೀರ ಆರೋಪವನ್ನ ಕೇಂದ್ರದ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಹೀಗಾಗಿ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು ದಾಖಲೆಗಳನ್ನು ಕೊಡ್ತಾರಾ, ಸಾಕ್ಷಿಗಳನ್ನು ಕೊಡ್ತಾರಾ ಅನ್ನುವಂಥ ನಿರೀಕ್ಷೆ ಇವತ್ತಿನ ಅವರ ಸುದ್ದಿಗೋಷ್ಠಿ ಮೇಲಿದೆ. ಮತಗಳ್ಳತನಕ್ಕೆ ಸಾಕ್ಷ್ಯ ಕೊಡ್ತಾರಾ ರಾಹುಲ್ ಗಾಂಧಿ? ದೆಹಲಿಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಆಟಮ್ ಬಾಂಬ್ ಆಯಿತು, ಈಗ ಹೈಡ್ರೋಜನ್ ಬಾಂಬ್ ಸಿಡಿಸ್ತಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ದೆಹಲಿಯ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ ನಿರೀಕ್ಷೆ ಹೆಚ್ಚಾಗಿದೆ. ಮತಾಧಿಕಾರ ಯಾತ್ರೆ ಬಳಿಕ ನಡೀತಾ ಇರುವಂತಹ ಪ್ರೆಸ್ ಮೀಟ್ ಇದು. ಕಳೆದ ಬಾರಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ ಮಾಡಿದ್ರು. ಬಹಳ ಕುತೂಹಲ ಕೆರಳಿಸಿದೆ ಇಂದಿನ ರಾಹುಲ್ ಗಾಂಧಿ ಅವರ ಸುದ್ದಿಗೋಷ್ಠಿ. ಬರೀ ಆರೋಪವಾಯ್ತಾ, ಸಾಕ್ಷಿ ಕೊಡ್ತಾರ ರಾಹುಲ್ ಗಾಂಧಿ ಎನ್ನುವಂತ ನಿರೀಕ್ಷೆ. ಪ್ರಮುಖವಾಗಿ ಈ ಹಿಂದೆ ಮಾಡಿದಂತಹ ಪ್ರೆಸ್ ಮೀಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಮಹದೇವಪುರ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳ್ಳತನದ ವಿಚಾರವನ್ನ ವಿತ್ ಡೇಟಾ ಅನಾಲಿಸಿಸ್ ನೀಟಾಗಿ ನಿಂತ್ಕೊಂಡೇ ಎಕ್ಸ್ಪ್ಲೇನ್ ಮಾಡಿದ್ರು. ತಾವು ನೋಡಬಹುದು ಸ್ಕ್ರೀನಲ್ಲಿ ಕಳೆದ ಪ್ರೆಸ್ ಮೀಟ್ನ ವಿಚಾರವನ್ನು ವಿತ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಆಟಮ್ ಬಾಂಬ್ ಅಂತ ಹೇಳಿದ್ರು. ಇವತ್ತಿನ ಸುದ್ದಿಗೋಷ್ಠಿಯ ಮೇಲೆ ನಿರೀಕ್ಷೆ, ಇವತ್ತೇನಾದ್ರು ಹೈಡ್ರೋಜನ್ ಬಾಂಬ್ ಸಿಡಿಸ್ತಾರಾ ಅಂತ. ಕಾಂಗ್ರೆಸ್ ಗೆದ್ದು ಬಂದ ಕಡೆ ಇವರಿಗೆ ಸಮಸ್ಯೆ ಇರೋದಿಲ್ಲ. ಬಿಜೆಪಿ ಗೆದ್ದ ಕ್ಷಣಕ್ಕೆ ಇವರಿಗೆ ಇವಿಎಂಸ್ ಮೇಲೆ ಮತಗಳ್ಳತನ ಆಗಿದೆ ಅನ್ನುವಂಥ ಸಂಶಯಗಳು, ಆರೋಪಗಳು ಅಂತ ಬಿಜೆಪಿಯು ಕೂಡ ಇದನ್ನು ವಿರೋಧಿಸಿತ್ತು. ಬಟ್ ರಾಹುಲ್ ಗಾಂಧಿ ಇದೇ ವಿಚಾರವಾಗಿ ಯಾತ್ರೆಯನ್ನು ಕೂಡ ಮಾಡಿದ್ರು. ಯಾತ್ರೆ ಆದ ನಂತರದಲ್ಲಿ ಮತ್ತೊಂದು ಪ್ರಮುಖ ಸುದ್ದಿಗೋಷ್ಠಿ ಇವತ್ತು ಮಾಡ್ತಾ ಇರುವಂಥದ್ದು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಏನೆಲ್ಲ ಸಾಕ್ಷಿಗಳನ್ನು ಕೊಡ್ತಾರೆ ಈ ಮಾಡಿರುವಂಥ ಆರೋಪದ ವಿಚಾರವಾಗಿ ಅನ್ನುವಂಥ ನಿರೀಕ್ಷೆ ಹೆಚ್ಚಾಗಿದೆ.